ಬಂದೆ. ಮುಖ್ಯವಾಗಿ ವಿಚಾರ ಏನಂದ್ರೆ, ಏನು ನಾವು 100 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯ IGCCDನಲ್ಲಿ ಇಂದಿರಾ ಗಾಂಧಿ ವೃತ್ತಿ ತರಬೇತಿ ಕೇಂದ್ರದಲ್ಲಿ ನಡೆದಿದೆ ಎನ್ನಲಾದಂತಹ ಏನು ಪ್ರಕರಣ ಆಯಿತು, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಎಲ್ಲಾ ಕಾಂಪಿಟೇಟಿವ್ ಅಥಾರಿಟಿ ಮುಂದೆ ನಾವು ನಾನು ದೂರನ ದಾಖಲಿಸಿದ್ದೆ. ಆ ದೂರಿಗೆ ಸಂಬಂಧಪಟ್ಟಂಗೆ ಆದಂತ ಡೆವಲಪ್ಮೆಂಟ್ಗಳನ್ನ ತಮ್ಮ ಮುಂದೆ ನಾನು ಇಡಬೇಕಾಗಿದೆ. ಸೊ ಬಂಧುಗಳೇ, ಹಿಂದೆನೆ ನಾನು ಹೇಳ್ದಂಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 40,000 ಪೇಜ್ಗಳು ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ, RTI ಮುಖಾಂತರ ತೆಗೆಸ್ಕೊಂಡಿರುವಂತ ದಾಖಲಾತಿಗಳು. ಸೊ ಏನು 100 ಕೋಟಿ ಹಗರಣ ಅಂತ ಹೇಳ್ತಾ ಇದೀವಿ, ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಷ್ಟನ್ನ ನಾವು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಡಾಕ್ಯುಮೆಂಟ್ಸ್ ನಾವು ಟೋಟಲಿ ಎಲ್ಲ ಅದನ್ನ ಸ್ಕ್ರೂಟಿನೈಸ್ ಮಾಡಿ ಅದನ್ನ ಒಂದೊಂದು ಪೇಜನ್ನು ಪ್ರಾಪರ್ ಆಗಿ ರೆಡಿ ಮಾಡೋಷ್ಟರಲ್ಲಿ ನೋಡಿ ಈ ತರ ನೋಡಿ ಹೇಗಿದೆ, 1005 ಪೇಜಸ್ ಆಗಿದೆ, 1005 ಪೇಜಸ್ ನೋಡಿ ಬಂಧುಗಳೇ. ಇದರಿಂದ ಶುರುವಾದ್ರೆ ಎಂಡ್ ಆಗಿರೋದು 1005 ಪೇಜಿಗೆ ಡಾಕ್ಯುಮೆಂಟ್ ಅನ್ನ ನಾವು ಟೋಟಲಿ ರೆಡಿ ಮಾಡಿದೀವಿ. ರೆಡಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಯಾವ್ಯಾವ ಇಲಾಖೆನಲ್ಲಿ ನಾವು ಕಂಪ್ಲೇಂಟ್ ಅನ್ನ ಕೊಟ್ವಿ. 4 ತಿಂಗಳಾಗಿದೆ. ಫೆಬ್ರವರಿ 29ಕ್ಕೆ ನಾನು ದೂರು ದಾಖಲು ಮಾಡಿರೋದು ಎಲ್ಲಾ ಕಡೆ. ಇದುವರೆಗೂ ಯಾವುದೇ ಡೆವಲಪ್ಮೆಂಟ್ ಆಗಿರ್ಲಿಲ್ಲ. ಸೊ ಹಾಗಾಗಿ ನಾವು ಅದನ್ನ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ತಗೊಂಡು ಸಂಬಂಧಪಟ್ಟ ಎಲ್ಲಾ ಕಾಂಪಿಟೇಟಿವ್ ಅಥಾರಿಟಿಗೆ ಈ ಡಾಕ್ಯುಮೆಂಟ್ ಸಮೇತ ಮತ್ತೆ ಒಮ್ಮೆ ಅವ್ರನ್ನೆಲ್ಲರನ್ನು ಅಪ್ರೋಚ್ ಮಾಡಿದ್ವಿ. ಸೊ 4 ತಿಂಗಳ ನಂತರದಲ್ಲಿ ನಮಗೆ ಸೋಷಿಯಲ್ ವೆಲ್ಫೇರ್ ಡೈರೆಕ್ಟ್ ಇದು IGCCD ಡೈರೆಕ್ಟರ್ ಇಂದ ಒಂದು ನೋಟಿಸ್ ಬಂತು. ಆ ನೋಟಿಸ್ಗೆ ನಾವು ಡಾಕ್ಯುಮೆಂಟ್ ಅನ್ನ ಅಟ್ಯಾಚ್ ಮಾಡಿ ಡಾಕ್ಯುಮೆಂಟ್ ಅನ್ನ ಡೈರೆಕ್ಟರ್ಗೆ ಕೊಟ್ಟಿದೀವಿ. ಸೊ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದೀವಿ. ಯಾಕೆ ಅಂದ್ರೆ ಅದೇ ಇಲಾಖೆನಲ್ಲಿ ನಡೆದಿರೋದ್ರಿಂದ ಅಕ್ರಮ ಪ್ರಕರಣಗಳು, ದೊಡ್ಡ ಮಟ್ಟದ ಫಂಡ್ ಮಿಸ್ಯೂಸ್, SCP-TSP ಫಂಡ್, ಯಾವುದೇ ಕಾರಣಕ್ಕೂ ಆರೋಪಿತರು ಮತ್ತೆ ಸಂಬಂಧಪಟ್ಟವರಿಗೆ ಡಾಕ್ಯುಮೆಂಟ್ಸ್ಗಳು ಒಂದು ಡಾಕ್ಯುಮೆಂಟ್ಸ್ ಹೋಗಬಾರ್ದು ಅಂತ ನಾವು ಅಲ್ಲಿ ಡಿಸ್ಕ್ಲೈಮರ್ ಹಾಕಿನೇ ಡಾಕ್ಯುಮೆಂಟ್ಸ್ ನ ಕೊಟ್ಟಿರುವಂತದ್ದು. ಅಲ್ಲಿ ಆ ಮಧ್ಯದಲ್ಲಿ ಯಾರ್ಯಾರ ಕೈನಲ್ಲಿ ಡಾಕ್ಯುಮೆಂಟ್ಸ್ ಹೋಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಟೋಟಲಿ ಎಷ್ಟು ಸಬ್ಜೆಕ್ಟ್ಗಳಿದಾವೆ ನೋಡಿ ಬಂಧುಗಳೇ, ಒಟ್ಟು ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಯಾವ ಪೇಜ್ ಇಂದ ಯಾವ ಪೇಜ್. ಸೊ ಈ ತರದ್ದು ಟೋಟಲಿ ಇಷ್ಟು ಸಬ್ಜೆಕ್ಟ್ಗಳನ್ನ ನಂಬರ್ ಆಫ್ ಸಬ್ಜೆಕ್ಟ್ 30 ಸಬ್ಜೆಕ್ಟ್ಗಳಿದಾವೆ. 30 ತರದ್ದು ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ನ ಪ್ರೊವೈಡ್ ಮಾಡಿದೀವಿ. ಯಾವ ದೂರಿಗೆ ಸಂಬಂಧಪಟ್ಟಂಗೆ ಯಾವ ಪೇಜ್ ಇಂದ ಯಾವ ಪೇಜ್ಗೆ ಡಾಕ್ಯುಮೆಂಟ್ಸ್ ಹಾಕಿದೀವಿ ಅನ್ನೋದನ್ನ, ಜೊತೆಗೆ ದಾಖಲಾತಿಗಳನ್ನ ಒಂದು 72 ಪೇಜ್ ಅದನ್ನ ಎಕ್ಸ್ಪ್ಲೈನ್ ಮಾಡಿದೀವಿ. ಜೊತೆಗೆ ಆ ಪೇಜ್ಗಳಲ್ಲಿ ದಾಖಲಾತಿಗಳನ್ನ ನಾವು ಹಾಕಿರುವಂತದ್ದು ನೋಡಿ ಬಂಧುಗಳೇ. ಇದು ಏನು ನಾವು ಒಂದು 18 ಕೋಟಿ ಹಗರಣ ಅಂತ ಹೇಳಿದೀವಿ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್. ಆ 18 ಕೋಟಿ ಹಗರಣ ಏನಿದೆ ಬಂಧುಗಳೇ, ಪ್ರೋಗ್ರಾಮೇ ನಡೆದಿಲ್ಲ, ಕಾರ್ಯಕ್ರಮನೇ ಮಾಡಿಲ್ಲ. ಕಾರ್ಯಕ್ರಮ ನಡೆಸದೆ ಸುಮ್ಮನೆ ಒಂದು 10-20 ಫೋಟೋಗಳನ್ನ ತಗೊಂಡು ಅದೇ ಫೋಟೋಗಳನ್ನ ರಿಪೀಟ್ ಮಾಡಿ 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 ಹಾಕಿ ಒಂದೊಂದು ಫೋಟೋ ಏನಿದೆ ಬಂಧುಗಳೇ 1.5 ಲಕ್ಷ ಬೆಲೆ ಬಾಳುವಂತ ಫೋಟೋಗಳು. 50 ಜನಕ್ಕೆ ಟ್ರೈನಿಂಗ್ ಮಾಡಿದೀವಿ ಅಂತ ಒಂದು ಫೋಟೋ ಹಾಕಿದ್ರೆ ಒಂದು ಫೋಟೋಗೆ 1.5 ಲಕ್ಷ. ಕೇಳಿದಿರಲ್ಲನಾ? ಆ ತರದ್ದು ಒಂದಷ್ಟು ಫೋಟೋಗಳನ್ನ ಹಾಕಿ ಈ ಫೋಟೋಗಳು ಎಲ್ಲಿ ತಗೊಂಡಿದ್ದಾರೆ? ಸ್ಕೂಲ್ಗಳು, ಕಾಲೇಜ್ಗಳು, ಲೊಕೇಶನ್ ಸಮೇತ ನೋಡಿ, ಇಲ್ಲಿ ಕೆಳಗಡೆ ಲೊಕೇಶನ್ ಸಮೇತ ಹಾಕಿದ್ದಾರೆ. ಎಲ್ಲವೂ ಕಾಲೇಜ್ ಸ್ಕೂಲ್ನ ಅಡ್ರೆಸ್ ಅನ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ಇವರು ಟ್ರೈನಿಂಗ್ ಮಾಡಿರೋದು ಯಾರಿಗೆ ಬಂಧುಗಳೇ? ಡೆಲಿವರಿ ಬಾಯ್ಸ್. ಅಂದ್ರೆ ಇವಾಗ ನಿಮ್ಗೆ ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಬೇರೆ ಬೇರೆ ಇದರಿಂದ ನಿಮ್ ಮನೆಗೆ ನೀವು ಆರ್ಡರ್ ಮಾಡಿದ್ರೆ ಮನೆಗಳಿಗೆ ಪಾರ್ಸೆಲ್ ಬರುತ್ತಲ್ಲ, ಅವ್ರಗಳಿಗೆ ಟ್ರೈನಿಂಗ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಈ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡ್ಕೊಂಡಿರುವಂತದ್ದು. ಸೊ ಡೆಲಿವರಿ ಬಾಯ್ಸ್ ಅನ್ನ ಎಲ್ಲಿ ಇವರು ಹೋಗಿ ಟ್ರೈನಿಂಗ್ ಮಾಡಬೇಕು? ಅಟ್ಲೀಸ್ಟ್ ಎಲ್ಲಿ ನಿರುದ್ಯೋಗಿಗಳಿದ್ದಾರೆ ಅಲ್ಲಿ ಮಾಡಬೇಕಾಗಿತ್ತು. ಇವ್ರು ಏನ್ ಮಾಡಿರೋದು, ಸ್ಕೂಲು ಕಾಲೇಜ್ಗಳಲ್ಲಿ ಹೋಗಿ ಟ್ರೈನಿಂಗ್ ಮಾಡಿದ್ದಾರೆ. ಸ್ಕೂಲು ಕಾಲೇಜ್ ಮಕ್ಕಳನ್ನ ನೀವು ಉನ್ನತ ಎಜುಕೇಶನ್ ಮಾಡ್ದಂಗೆ ಈ ತರ ನೀವು ಗಿಗ್ ವರ್ಕರ್ಗಳಾಗಿ ಡೆಲಿವರಿ ಬಾಯ್ಸ್ ಆಗಿ ಅಂತ ಹೇಳಲಿಕ್ಕೆ ಇವರು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆಯಾ? ಇದನ್ನ ಎಷ್ಟು ಮಟ್ಟ ಜಸ್ಟಿಫೈ ಮಾಡುತ್ತೆ ಸರ್ಕಾರ? ನಾನು ಅನುಷ್ಠಾನ ಮಾಡಿರೋ ಅಧಿಕಾರಿಗಳು ಬಿಡಿ, ಅವ್ರ ಮೇಲೆ ದೂರ ದಾಖಲಾಗಿದೆ. ಆದ್ರೆ ಸರ್ಕಾರಕ್ಕೆ ಅದರದೇ ಆದ ಒಂದು ಬದ್ಧತೆ ಇರ್ಬೇಕಲ್ವಾ? ಸರ್ಕಾರದ ಮಿನಿಸ್ಟ್ರಿಗೆ ಅದರದೇ ಆದ ಒಂದು ಬದ್ಧತೆ ಇರ್ಬೇಕಲ್ವಾ? ಆ ಮುಖ್ಯ ಸ್ಥಾನದಲ್ಲಿ ಕೂತಿರೋ ಆಯುಕ್ತರಿಗೆ ಒಂದು ಬದ್ಧತೆ ಇರ್ಬೇಕಲ್ವಾ? ಈ ಡೆಲಿವರಿಗಳಲ್ಲಿ ಎಲ್ಲಿಂದ ಬರುತ್ತೆ ನಮ್ಗೆ? ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್ ಇಂತ ಕಡೆಯಿಂದ ಬರುತ್ತೆ. ಇವೆಲ್ಲ ಯಾವುವು? ಸರ್ಕಾರಿ ಸ್ವಾಮ್ಯಗಳ? ಇವೆಲ್ಲವೂ ಪ್ರೈವೇಟ್ ಸೆಕ್ಟರ್ಗಳು. ಪ್ರೈವೇಟ್ ಸೆಕ್ಟರ್ಗೆ ನೀವು ಡೆಲಿವರಿ ಬಾಯ್ಸ್ ಗಳಿಗೆ
ಹೆಣ್ಣು ಮಕ್ಕಳಿಗೆ ನೀವು ಟ್ರೈನಿಂಗ್ ಕೊಡ್ತೀವಿ ಅಂತ ಅಮೌಂಟ್ ನಮ್ಮ SCPTSP ಫಂಡ್ ಅನ್ನು ಅಲೋಕೇಟ್ ಮಾಡ್ಕೊಂಡು ಅದನ್ನ ಕಾರ್ಯಕ್ರಮವನ್ನೇ ಮಾಡದೆ ನುಂಗಿ ನೀರ್ ಕುಡ್ದಿದ್ದೀರಾ ನೀವು ಸರ್ಕಾರದವರು, ಇಲಾಖೆಯವರು. ನಿಮಗೆ ನಾನು ಏನಂತ ಹೇಳೋಣ, ಸೊ ಇದನ್ನ ನಿಜವಾಗ್ಲೂ ಪ್ರೈವೇಟ್ ಸೆಕ್ಟರ್ಗೋಸ್ಕರ ಇವ್ರಿಗೇನ್ ಪಾರ್ಟ್ನರ್ಶಿಪ್ ಇದೆಯಾ? ಹೆಂಗೆ ಪ್ರೈವೇಟ್ ಸೆಕ್ಟರ್ಗಳಿಗೋಸ್ಕರ ಇವರು ಅಮೌಂಟ್ ಅಲೋಕೇಟ್ ಮಾಡ್ಕೊಂಡು ಟ್ರೈನಿಂಗ್ ಮಾಡಿದ್ರು. ನಮ್ಮ ಮಕ್ಕಳು IAS IPSC ಇಲ್ಲ UPSC ಮಾಡಿ KS ಆಗ್ಲಿ ಏನೋ ಒಂದು ಒಳ್ಳೆ ಉನ್ನತವಾದ ಒಂದು ಸ್ಥಾನಗಳು ಅಲಂಕರಿಸಲಿ ಅಂತ ಆಸೆ ಪಟ್ಟು ನಾವು ಸ್ಕೂಲು ಕಾಲೇಜಿಗೆ ಕಳಿಸಿದ್ರೆ ಈ ತರ ಪ್ರೋಗ್ರಾಮ್ಗಳು ಹಾಕೊಂಡು ಅಲ್ಲಿಗೆ ಬಂದ್ಬಿಟ್ಟು ನೀವು ಡೆಲಿವರಿ ಬಾಯ್ಗಳಾಗಿ, ನೀವು ಗಿಗ್ ವರ್ಕರ್ಗಳಾಗಿ ಇದನ್ನ ಟ್ರೈನಿಂಗ್ ಕೊಡ್ತಾರಾ ಸ್ಕೂಲ್ ಕಾಲೇಜ್ಗಳಲ್ಲಿ? ಇದಕ್ಕೆ ನಮ್ಮ SCPTSP ಫಂಡ್ ಬೇಕಾ? ನಾನು ನಿಜವಾಗ್ಲೂ ಹೇಳ್ತಾ ಹೋದ್ರೆ ಈ ಡಾಕ್ಯುಮೆಂಟ್ಗಳು ನೋಡಿದ್ರೆ ಆಕ್ರೋಶ ಹಂಗೆ ಉಕ್ಕರಿಯತ್ತೆ. ಬಹಿರಂಗವಾಗಿ ಯಾರಿಗೆ ಡಾಕ್ಯುಮೆಂಟ್ ಬೇಕು ಎಲ್ರಿಗೂ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ನಾನು. ಇಷ್ಟು 40,000 ಪೇಜ್ಗಳು ಇದನ್ನ ರೆಡಿ ಮಾಡೋಷ್ಟರಲ್ಲಿ ಸುಮಾರು 2 ತಿಂಗಳು ಟೈಮ್ ತಗೊಳ್ತು. ಒಂದೊಂದು ಪೇಜು ಆಮೇಲೆ ಒಂದು ಫೋಟೋನ ನೋಡಿ ಇಲ್ಲಿ ನೋಡಿ ಬಂಧುಗಳೇ, ನಿಮಗೆ GPS ಫೋಟೋ ಯಾವ ತರ ಬರುತ್ತೆ ನೋಡಿ. GPS ಇದನ್ನ ಹಾಕೊಳ್ಳೋದು, ಎಡಿಟ್ ಮಾಡೋದು, ಅದೇ ಫೋಟೋಗಳನ್ನ ಪುನರಾವರ್ತೆ ಮಾಡೋದು, ಹಾಕ್ತಾ ಇರೋದು. ಈ ತರ ಮಾಡ್ಕೊಂಡು ಬಿಲ್ ಮಾಡ್ಕೊಂಡಿರುವಂತದ್ದು. ಇದು ಬಿಲ್ ಮಾಡಿದವ್ರಿಗಾನ ಒಂದು ಚೂರಾನ ಮಾನ ಮರ್ಯಾದೆ ಇಲ್ವಾ? ಸೈನ್ ಮಾಡಿದವ್ರಿಗೇನು ಹೊಟ್ಟೆಗೆ ಏನ್ ತಿಂತಾರೆ ಅವ್ರುಗಳೆಲ್ಲ? ನಿಜವಾಗ್ಲೂ ಈ ಅಧಿಕಾರಿ ಇವಳಿಗಂತೂ ಏನು ಇಲ್ಲ, ಬಿಟ್ಬಿಡಿ. ಈ ಲೇಡಿ ಬಗ್ಗೆ ನಾನು ಆಮೇಲೆ ಅನಂತರದಲ್ಲಿ ಮಾತಾಡ್ತೀನಿ. ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವಂತ ಮಿನಿಸ್ಟ್ರು, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಮಾದೇವಪ್ಪ ಅವರಿಗೆ ನಾನಿವತ್ತು ನಿಮ್ ಮುಖಾಂತರ ಪ್ರಶ್ನೆ ಮಾಡ್ತೀನಿ. ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ? ಸಮುದಾಯ ನಿಮ್ಮನ್ನ ನಂಬಿತ್ತು. 4 ತಿಂಗಳಾಯ್ತು ನಾನು ದೂರು ಕೊಟ್ಟು, 2 ಸಾರಿ ತಮ್ಮನ್ ಬಂದು ಭೇಟಿಯಾಗಿದ್ದೀನಿ. ನೀವು ಕೇಳಿದ್ರಿ ಏನಾಗ್ಬೇಕು ಅಂತ. ನಾನು ಹೇಳಿದೆ, ಅಣ್ಣ ನೋಡಿ, ಇದು ಸಮುದಾಯದ ಕನಸಲ್ಲಿಂದ ನಾನು ದೂರ ಮಾಡ್ತಾ ಇರುವಂತದ್ದು. ನಿಮಗೆ ನಿಜವಾಗ್ಲೂ ಹೋರಾಟದ ಮೇಲೆ ಗೌರವ ಇತ್ತು ಅಂದ್ರೆ ನೀವು ದಯವಿಟ್ಟು ಇದಕ್ಕೆ ಒಂದು ಸ್ಟ್ರಿಕ್ಟ್ ಆಗಿ ಎನ್ಕ್ವೈರಿ ಆಗ್ಬೇಕು. ಸಂಬಂಧಪಟ್ಟವ್ರ ತಲೆದಂಡ ಆಗ್ಬೇಕು. ಅಮೌಂಟ್ ವಾಪಸ್ಸು ಸಮಾಜ ಕಲ್ಯಾಣ ಇಲಾಖೆ ಅಕೌಂಟಿಗೆ ಬರಬೇಕು. ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಆಗ್ಬೇಕು, ಪ್ರಾಪರ್ ಟ್ರೈನಿಂಗ್ ಆಗ್ಬೇಕು. ಆಗ್ಲಿಲ್ವಾ ಕ್ಲೋಸರ್ ಮಾಡಿ. ನೀವು ಟ್ರೈನಿಂಗ್ ಮಾಡಕ್ಕಾಗಿಲ್ವಾ ಕ್ಲೋಸರ್ ಮಾಡಿ. ಪರ್ಮನೆಂಟ್ ಸ್ಟ್ರಕ್ಚರ್ಗಳನ್ನ ಮಾಡಿ. ಮೀಟಿಂಗ್ ಗಳಲ್ಲಿ ಹೇಳಿದೀನಿ, ಸಭೆಗಳಲ್ಲಿ ಹೇಳಿದೀನಿ, ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ. ನೀವು PSI ಟ್ರೈನಿಂಗ್ ಕೊಡ್ತೀರಾ, IAS ಟ್ರೈನಿಂಗ್ ಕೊಡ್ತೀರಾ, ಏನ್ ಕೊಡ್ತೀರಾ ಮಾಡಿ, ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ. ಯಾಕಂದ್ರೆ ಒಂದು ಕಾಳಜಿ ಕನಸನಿಂದ ಮಾತಾಡ್ತಾ ಇರುವಂತವಳು ನಾನು. ಏನೋ ನೀವು ಟೆಂಡರ್ ಕರೀರಿ, IEC ಆಕ್ಟಿವಿಟೀಸ್ ಮಾಡಿ ಅಲ್ಲ, ಯಾವ್ದು ಬೇಕಿಲ್ಲ. ಯಾಕೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಬೋದು? ಯಾಕೆ ಜಾಗ ಇಲ್ವಾ ಸರ್ಕಾರದ ಹತ್ರ? ಯಾಕೆ ಮಾಡಬಾರ್ದು ನೀವು ಅದನ್ನ? ಹಂಗ ಮಾಡ್ಬಿಟ್ರೆ ಖಂಡಿತ ತಿನ್ಲಿಕ್ಕಾಗಲ್ವಲ್ಲ, ಕೋಟಿ ಬಿಲ್ ಮಾಡ್ಕೊಂಡು ತಿನ್ಲಿಕ್ಕಾಗಲ್ವಲ್ಲ. ಸೊ ಇದೊಂದು ವಿಚಾರ ಆಯ್ತು. ಈ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಹಾಕಿ ನಾವು ಆಲ್ರೆಡಿ ದಾಖಲಾತಿಗಳನ್ನ ಕೊಟ್ಟಿದೀವಿ. ಸೊ ಕೊಟ್ಟ ಮೇಲೆ ಯಾವ ಮಟ್ಟದ ಆಕ್ಷನ್ ಆಗುತ್ತೆ ನನಗೆ ಗೊತ್ತಿಲ್ಲ. ಅದಾದ ನಂತರ ಬಂಧುಗಳೇ, ಮ್ಯಾಕ್ಸಿಮಮ್ ಪ್ರೋಗ್ರಾಮ್ಗಳು ಕಾರ್ಯಕ್ರಮನೇ ಮಾಡದೆ ಬಿಲ್ ರೈಸ್ ಮಾಡ್ಕೊಂಡಿರುವಂತದ್ದು. ಇವತ್ತು ವರ್ಕ್ ಆರ್ಡರ್ ಕಾಪಿ ಕೊಟ್ರೆ ಇವತ್ತೇನೆ ಕೆಲವು ವರ್ಕ್ ಡನ್ ಸರ್ಟಿಫಿಕೇಟ್ಗಳು ಮಾಡಿದ್ದಾರೆ, ಕೆಲಸ ಆಗೋಗಿದೆ ಅಂತ. ಇವತ್ತೊಂದು ದಿನನೇ ಯಾರನ್ನ ಇದು ಕೊಡ್ಲಿಕ್ಕಾಗತ್ತಾ? ಇನ್ವಾಯ್ಸ್ ಕೊಡ್ಲಿಕ್ಕಾಗತ್ತಾ? ಇವತ್ತು ನಿಮ್ಗೆ ವರ್ಕ್ ಆರ್ಡರ್ ಕೊಟ್ಟಾಗ ಇವತ್ತೇ ಇನ್ವಾಯ್ಸ್ ಕೊಡ್ತಾರೆ? ಹೆಂಗ ಸಾಧ್ಯ ಅದು? ಇನ್ವಾಯ್ಸ್ ಕೆಲಸ ಕಂಪ್ಲೀಷನ್ ಆದ್ಮೇಲೆ ತಾನೇ ಕೊಡ್ಬೇಕಾಗಿರೋದು. ಫಸ್ಟೇ ಇನ್ವಾಯ್ಸ್ ಕೊಟ್ಬಿಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲವೂ ನಮಗೆ ಏನ್ ತಿಳಿಯುತ್ತೆ ಅಂದ್ರೆ ದೊಡ್ಡ ಮಟ್ಟದ ಕರಪ್ಷನ್. ಎಂಟೈರ್ ಎಲ್ಲ ಇಲಾಖೆಯ ಎಲ್ಲ ದೊಡ್ಡ ಮಟ್ಟದ ಚಿಕ್ಕ ಮಟ್ಟದ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇಂದಾನೇ ಆಗಿರೋದು. ಇಷ್ಟು ತಿಂಗಳಲ್ಲಿ ನನಗೆ ಒಂದು ಡೌಟ್ ಇತ್ತು, ಇಲ್ಲ ನಮ್ಮ ಮಿನಿಸ್ಟರ್, ಕಮಿಷನರ್ ಇವರುಗಳೆಲ್ಲ ಹೈಯರ್ ಅಥಾರಿಟೀಸ್ ಪ್ರಾಮಾಣಿಕರಿದ್ದಾರೆ, ಈ ಲೇಡಿ ಎಲ್ಲೋ ಇದನ್ನ ಅವ್ರಿಗೆ ತಿಳಿದಂಗೆ ಮಾಡಿರ್ಬೋದು ಅಂತ. ಖಂಡಿತ ಇಲ್ಲ. ಈಗ ನನಗೆ ಅದಕ್ಕೆ ಆಧಾರ ಸಿಕ್ಕಿದೆ. ಎಲ್ರು ಕೈ ಜೋಡಿಸಿ ಮಾಡಿರುವಂತ ಸಂಘಟಿತ ಸಂಚು ಇದು. ದುಡ್ಡು ಹೊಡಿಲಿಕ್ಕೆ ಮಾಡಿರುವಂತ ದೊಡ್ಡ ಮಟ್ಟದ ಹುನ್ನಾರ ಇದು. ಯಾಕೆ ಅಂದ್ರೆ ಬಂಧುಗಳೇ, 4 ತಿಂಗಳಾಗಿದೆ ದೂರು ಕೊಟ್ಟು, ರಿಕ್ವೆಸ್ಟ್ ಮಾಡಿದೀನಿ ಪರ್ಸನಲ್ ಆಗಿ, ಕಮಿಷನರಿಗೆ ಮಾತಾಡಿದೀನಿ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮಾತಾಡಿದೀನಿ, ಮಿನಿಸ್ಟರ್ಗೆ ಮಾತಾಡಿದೀನಿ, ಸಂಬಂಧಪಟ್ಟ ಇವರಿಗೆ ಯಾರು ಈ ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಮಾತಾಡಿದೀನಿ, ಚೀಫ್ ಸೆಕ್ರೆಟರಿಗೆ ಮಾತಾಡಿದೀನಿ. ಪ್ರತಿಯೊಬ್ಬರನ್ನು ನಾನು ಹೋಗಿ ಅವ್ರ ಡೋರ್ನ ತಟ್ಟಿ ನಾನು ದೂರನ ಹಾಕಿದೀನಿ. ಯಾಕೆ ಇದುವರೆಗೆ ಆಕ್ಷನ್ ತಗೊಂಡಿಲ್ಲ? ಇಷ್ಟು ದೊಡ್ಡ ಮಟ್ಟದ ಕರಪ್ಷನ್ ಆಗಿದೆ. ಯಾಕೆ ನಿಮ್ಗೇನು ಅರ್ಥ ಆಗ್ತಾ ಇಲ್ವಾ? ಏನೊಂದು ಲೇಡಿ ತಾನೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಇನ್ನು ಮೇಲೆ ನಾನು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಕೇಳಿ, ಎಲ್ಲರ ಮುಖವಾಡನು ಬಯಲು ಮಾಡ್ತೀನಿ ನಾನು. ನನಗೇನಾಗ್ಬೇಕಾಗಿದೆ? ಸರ್ಕಾರಕ್ಕೆ ಮುಜುಗರ ಆಗ್ಬಾರ್ದು. ನನಗೆ ಕನ್ಸರ್ನ್ ಕಾಳಜಿ ಇದ್ದಿದ್ರಿಂದ ಅದನ್ನ ಪ್ರಾಪರ್ ಆಗಿ ತನಿಖೆ ಮಾಡಿ ತಲೆದಂಡ ಮಾಡ್ಲಿ, ಅಮೌಂಟ್ ವಾಪಸ್ ತರಿಸ್ಕೊಳ್ಳಿ ಅಂತ 4 ತಿಂಗಳು ಟೈಮ್ ಕೊಟ್ಟೆ. ಇದುವರೆಗೂ ಏನ್ ಮಾಡಿದೀರಾ ನೀವು? ಏನೇನು ಮಾಡ್ಲಿಲ್ಲ. ಮುಖ್ಯವಾಗಿ ಏನಾಗಿದೆ ಗೊತ್ತಾ ಬಂಧುಗಳೇ, ಇಲ್ಲಿ
IGCCD ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಪ್ರಾಬ್ಲಮ್ ಮಾಡಿದ್ಲು ಅಂತ ದೂರುಗಳು ದಾಖಲಾದಾಗ ರಿಲೀವ್ ಮಾಡಿದ್ರು, ಒಂದು ನೋಟಿಸ್ ಕೊಟ್ಟಿಲ್ಲ ಆ ಲೇಡಿಗೆ. ಡಾಕ್ಟರ್ ಕೆ ಅಂಜುಮ್ ಹಫೀಜ್, ಸೋ ಕಾಲ್ಡ್ ರೆಪ್ಯೂಟೆಡ್ ಫ್ಯಾಮಿಲಿ, ಬಿಲಾಂಗ್ಸ್ ಟು ರೆಪ್ಯೂಟೆಡ್ ಫ್ಯಾಮಿಲಿ. ನನ್ನ ತಂದೆ DGP, ನನ್ನ ತಮ್ಮ IPS, ನಮ್ಮ ಅಣ್ಣ ಹಂಗೆ, ನಾನು ಆ ಫ್ಯಾಮಿಲಿ, ನಾನು ಹಿಂಗೆ, ನಾನು ಇಷ್ಟಪ್ಪ. ಮಾನ ಮರ್ಯಾದೆ ಇಲ್ವೇ ನಮ್ಮ ನಿನಗೆ? ಈ ತರನ ನೀನು ಮಾಡಿರೋ ಕರಪ್ಷನ್ ನೋಡಮ್ಮ, ಪೇಜ್ ಗಟ್ಲೆ ಇದೆ. ಕರಪ್ಷನ್ ಇಟ್ಕೊಂಡು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಗೊಂಡು ಶೆಲ್ಟರ್ ತಗೊಳ್ತೀಯಾ? ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ನಿನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾರು ಕೇಳಲಿಲ್ಲ ಇಲ್ಲಿ. ನೀನು ಮಾಡಿರೋ ಕರಪ್ಷನ್ಗೆ ಉತ್ತರ ಕೊಡು ಅಂತ ನಾನು ಕೇಳಿದ್ರೆ, ಈ ಲೇಡಿ ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ್ದೆ, ಅದಕ್ಕೆ ಉತ್ತರ ಏನಂತ ಕೊಟ್ಟಿದ್ದಾಳೆ ಗೊತ್ತಾ ಬಂಧುಗಳೇ? ಒಂದು ಪೇಜ್ ಅಲ್ಲಿ ತನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ನಾನು ಇಂಥ ಫ್ಯಾಮಿಲಿ ಬಿಲಾಂಗ್ ಮಾಡ್ತೀನಿ ಅಂತ. 2ನೇ ಪೇಜ್ ಅಲ್ಲಿ ನಾನು ಇಷ್ಟಿಷ್ಟೆಲ್ಲ ಪ್ರೋಗ್ರಾಮ್ ಮಾಡಿದೀನಿ ಅಂತ. 3ನೇ ಪೇಜ್ ಅಲ್ಲಿ ನನ್ನ ತಾಯಿ ಬಿಸ್ನೆಸ್ ಮಾಡ್ತಾರೆ, ಅವರು ಸ್ವತಂತ್ರವಾಗಿ ಬಿಸ್ನೆಸ್ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋ ಅಂತದ್ದು. ಇನ್ನೊಂದು ಪೇಜ್ ಅಲ್ಲಿ ನಾನೊಬ್ಳು ಆಕ್ಟಿವಿಸ್ಟ್. ಯಾವುದೇ ಹೋರಾಟಗಾರನ ಕೇಳಿ, ನಾವು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿಲ್ಲ, ಒಂದು ಅನ್ಯಾಯ ಆಗೋದನ್ನ ಎದುರಿಸಿ ಕೇಳಿದಾಗ ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಮ್ಮನ್ನ ಹತ್ತಿಕ್ಲಿಕ್ಕೆ, ಹಿಮ್ಮೆಟ್ಟಿಸ್ಲಿಕ್ಕೆ ಕಂಪ್ಲೇಂಟ್ಗಳಾಗುತ್ತೆ. ಸಾಮಾಜಿಕ ಹೋರಾಟದಲ್ಲಿ ಇರುವಂತವ್ರು ಪ್ರತಿಯೊಬ್ಬರ ಮೇಲೂ ಕಂಪ್ಲೇಂಟ್ ಇರುತ್ತೆ. ತಟಸ್ಥವಾಗಿದ್ರೆ ನೀವು ಕ್ಲಿಯರ್ ಹ್ಯಾಂಡ್ ಇರ್ತೀರಾ, ಏನು ಇರಲ್ಲ, ಫೇಸ್ಬುಕ್ ಅಲ್ಲಿ ಬರ್ತೀರಾ, ಮಾತಾಡ್ತೀರಾ, ಹೋಗ್ತೀರಾ. ನೈಜ ಹೋರಾಟ ಮಾಡೋರು ಪ್ರತಿಯೊಬ್ಬರ ಮೇಲೂ ಕೇಸಸ್ ಇರುತ್ತೆ. ಹಾಗೆ ನನ್ನ ಮೇಲೂ ಕೇಸ್ ಇದೆ. ಆ ಕೇಸನ್ನ ಕಾಪಿನ ಇಲ್ಲಿಗಲ್ ಆಗಿ ಎಲ್ಲವೂ ಕ್ಲೋಷರ್ ಆಗಿದೆ, ಯಾವುದು ಕೇಸಸ್ ಇಲ್ಲ. ಆ ಕಾಪಿಗಳನ್ನ ಇವಳು ಹೇಗ್ ಸಂಪಾದನೆ ಮಾಡಿದ್ಲು ಏನೋ ನನಗೆ ಗೊತ್ತಿಲ್ಲ. ಆ ಕಾಪೀಸ್ ಎಲ್ಲ ತಗೊಂಡು ಇವಳ ಮೇಲೆ ಈ ಕೇಸ್ ಇದೆ, ಇವಳ ಮೇಲೆ ಈ ಕೇಸ್ ಇದೆ. ನನ್ನ ಮೇಲೆ ಆ ಕೇಸ್, ನನ್ನ ಮೇಲೆ 100 ಕೇಸ್ ಇರ್ಲಿ, ಆ ನನ್ನ ಮೇಲೆಲ್ಲ ಎನ್ಕ್ವೈರಿ ಆಗ್ತಾ ಇರೋದು, ನಿನ್ನ ಮೇಲೆ ಎನ್ಕ್ವೈರಿ ಆಗ್ತಾ ಇರೋದು, ಈ ಲೇಡಿ ಮೇಲೆ, ಈ ಕರಪ್ಟ್ ಲೇಡಿ ಮೇಲೆ ಎನ್ಕ್ವೈರಿ ಆಗ್ತಾ ಇರೋದು. ಈ ಕರಪ್ಷನ್ಗೆ ಇವಳು ಏನ್ ಉತ್ತರ ಕೊಡ್ಬೇಕು ಅದನ್ನ ಕೊಡ್ಬೇಕು. ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೇಳೋ ಅದನ್ನಂತೂ ಹಕ್ಕು ಅರ್ಹತೆ ಯಾವುದು ನಿನಗಿಲ್ಲ. ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾಕೆ ಕೊಡ್ತಾ ಇದೀಯಾ? ಫಸ್ಟ್ ನೀನೇನೋ ನನ್ನ ನೋಡ್ಬೇಕಲ್ವಾ? ಇಷ್ಟೊಂದು ಅಲಿಗೇಷನ್ ಇದೆ, ಒಂದು ಅಲಿಗೇಷನ್ಗೆ ಉತ್ತರ ಇಲ್ಲ. ತಗೊಂಡ್ಬರ್ತಾಳೆ, 4 ಕಂಪ್ಲೇಂಟ್ ಹಾಕ್ತಾಳೆ. ಆ ಕಂಪ್ಲೇಂಟ್ ಅಲ್ಲಿ ಬಂಧುಗಳೇ ಸ್ವಾರಸ್ಯಕರವಾದ ವಿಚಾರ ಏನಂದ್ರೆ, ಇವಳು ಮಂದೀಪ್ ಯಾದವ್ ಅಂತ ನಾನೇನ್ ಹೇಳಿದ್ದೆ, ರಿಪ್ಪಲ್ ಎಫೆಕ್ಟ್ ಕಂಪನಿ, ತನ್ನ ತಾಯಿ ಒಂದೇ ಮನೆಯಲ್ಲಿ ಇರುವಂತ ವಿಳಾಸದಲ್ಲಿ ಆ ರಿಪ್ಪಲ್ ಎಫೆಕ್ಟ್ ಕಂಪನಿನ ರಿಜಿಸ್ಟರ್ ಮಾಡ್ತಾಳೆ. ಸೊ ಆ ರಿಪ್ಪಲ್ ಎಫೆಕ್ಟ್ ಕಂಪನಿನ ರಿಜಿಸ್ಟರ್ ಮಾಡಿ ಅದ್ರ ಮೇಲೆ ನಾನು ದೂರ ದಾಖಲ್ ಮಾಡ್ತೀನಿ. ಇವಳು ಮೀಡಿಯೇಟರ್, ಅವ್ನ್ ಬಂದ ನನ್ನ ಹತ್ರ ಚಾಟ್ ಮಾತಾಡ್ತಾನೆ, ವಾಟ್ಸಪ್ ಅಲ್ಲಿ ಮಾತಾಡ್ತಾನೆ, ಮೇಡಮ್ ನಿಮ್ ನಂಬರ್ ಕೊಟ್ರು, ನಾನು ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಪರ್ಸೆಂಟೇಜ್ ಕೇಳುವಂತದ್ದು. ಆ ಚಾಟ್ಸ್ ಎಲ್ಲವೂ ಇಲ್ಲಿ ಹಾಕಿದೀವಿ ನಾವು ವಿತ್ ಎವಿಡೆನ್ಸ್. ಅದನ್ನ ಇವಳು ಎಂಡೋರ್ಸ್ ಮಾಡ್ತಾಳೆ, ಇವಳು ಚಾಟ್ಸ್ ಸಮೇತ ಹಾಕಿದೀವಿ. ಮತ್ತೆ ಅವನು ವಾಟ್ಸಪ್ ಅಲ್ಲಿ ಕಾಲ್ ಅಲ್ಲಿ ಮಾತಾಡಿರೋದು. ಇನ್ನ ಮಿಕ್ಕಿದ ವಾಯ್ಸ್ ಚಾಟ್ಸ್ ಇದು ಪ್ರತಿಯೊಂದನ್ನು CD ಇಂದ ಹಿಡಿದು ಪೆನ್ ಡ್ರೈವ್ ಸಮೇತ ಪ್ರತಿಯೊಂದನ್ನು ಸಬ್ಮಿಟ್ ಮಾಡ್ತಾ ಇದೀವಿ ನಾವು. ಜೊತೆಗೆ ಬಂಧುಗಳೇ, ಅದರ ಮೇಲೆ ನಾವು ಕೇಸ್ ಮಾಡಿದಾಗ ಒಂದು ಅಧಿಕಾರಿ ತನ್ನ ತಾನು ಒಂದೇ ಮನೆಯಲ್ಲಿ ಇದ್ದುಕೊಂಡು ಆ ಮನೆಗೆ ಸಂಸ್ಥೆ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ರಿಲೀವ್ ಆಯ್ತು ಬಂಧುಗಳೇ. ಇದು ಇಲ್ಲಿಗೆ ಇರ್ಲಿ, ಇಲ್ಲಿಂದ ರಿಲೀವ್ ಆದ ನಂತರದಲ್ಲಿ ಕ್ರಿಶ್ಚಿಯನ್ ಮೈನಾರಿಟಿಗೆ ಪೋಸ್ಟಿಂಗ್ ತಗೊಳ್ಳು. ಇಲ್ಲಿರುವಾಗಲೇ ಕ್ರಿಶ್ಚಿಯನ್ ಮೈನಾರಿಟಿ ಇನ್ಚಾರ್ಜ್ ಇದ್ಲು. ಕ್ರಿಶ್ಚಿಯನ್ ಮೈನಾರಿಟಿ ಪೋಸ್ಟಿಂಗ್ ತಗೊಂಡು ಇವಳು ಹೋಗಿದ 10-15 ದಿನದಲ್ಲಿ 10 ಕೋಟಿ ಪ್ರಾಜೆಕ್ಟ್ ಟೆಂಡರ್ ನ ಫ್ಲೋಟ್ ಮಾಡಿದ್ಲು. ಅದರಲ್ಲಿ ಒಂದು ಟೆಂಡರು ಮಂದೀಪ್ ಯಾದವ್ ರಿಪ್ಪಲ್ ಎಫೆಕ್ಟ್ ಕಂಪನಿ, ಅಂದ್ರೆ ಇವಳು ಮನೆ ಅಡ್ರೆಸ್ಗೆ ರಿಜಿಸ್ಟರ್ ಆಗಿರುವಂತ ಸಂಸ್ಥೆಗೆ ಇವಳು ಟೆಂಡರ್ ಮಾಡ್ತಾಳೆ. ಆ ವಿಚಾರ ತಿಳ್ಕೊಂಡು ಡಾಕ್ಯುಮೆಂಟ್ ಎತ್ಕೊಂಡು ನಾನು ಆ ಸಂಸ್ಥೆಗೆ ಹೋಗ್ತೀನಿ, ಯಾವುದು ಕ್ರಿಶ್ಚಿಯನ್ ಮೈನಾರಿಟಿ MD ಮತ್ತೆ ಚೇರ್ಮನ್ ನೋಡಿ ಈ ತರ ಇವಳ ಮನೆ ಅಡ್ರೆಸ್ಗೆ ರಿಜಿಸ್ಟರ್ ಆಗಿರೋದು, ಇದು ಇವಳದೇ ಸಂಸ್ಥೆ, ಇವಳಿಗೆ ಮಾಡ್ಕೊಂಡಿರುವಂತದ್ದು, ಇದು ಎಲ್ಲವೂ ಫೇಕ್ ಇದೆ, ಹಿಂದೆ ಈ ಇಲಾಖೆನಲ್ಲಿ ಹಿಂಗೆಲ್ಲ ಮಾಡಿ ಬಂದಿದ್ದಾಳೆ ಅಂತ ನನ್ನ ಡಾಕ್ಯುಮೆಂಟ್ ಎಲ್ಲ ತೋರಿಸಿದಾಗ ಅವರು ಇಮಿಡಿಯೇಟ್ ಆ ಇದನ್ನ ಟೆಂಡರ್ನ ಕ್ಯಾನ್ಸಲ್ ಮಾಡ್ತಾರೆ. ಇದೇ ರಿಪ್ಪಲ್ ಎಫೆಕ್ಟ್ ಕಂಪನಿಗೆ ಪ್ರಾಜೆಕ್ಟ್ ಆಗಿರುತ್ತೆ, ಕ್ಯಾನ್ಸಲ್ ಮಾಡ್ತಾರೆ. ಲೋಕಾಯುಕ್ತದಲ್ಲಿ ನಮ್ಮ ಹೋರಾಟ, ನಮ್ಮ ಕಂಪ್ಲೇಂಟ್ ನ ಆಧಾರದ ಮೇಲೆ ಕ್ಯಾನ್ಸಲ್ ಮಾಡಿ ಇವಳನ್ನ ಅಲ್ಲಿಂದ ರಿಲೀವ್ ಮಾಡ್ತಾರೆ. ರಿಲೀವ್ ಮಾಡಿದ್ಮೇಲೆ ಹೋಗಿ ದಾಖಲಾತಿ ಹಾಕ್ಬಿಟ್ನಲ್ಲ, ಇವಳು ಮಾಡಿರೋ ಅನಾಚಾರಗಳನ್ನ ನಾನು ಹೇಳ್ಬಿಟ್ನಲ್ಲ ಅನ್ನೋ ಕೋಪಕ್ಕೆ, ದುಡ್ಡು ಹೋಯ್ತಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ನನ್ನ ಮೇಲೆ ಫೇಕ್ ಕಂಪ್ಲೇಂಟ್ ಮಾಡ್ತಾರೆ SJ ಪಾರ್ಕ್ ಪೊಲೀಸ್ ಸ್ಟೇಷನ್ ನಲ್ಲಿ ಬಂಧುಗಳೇ. ಅದ್ ನಿಮಗೆಲ್ಲ ಗೊತ್ತಿದೆ. ಅದಾದ ನಂತರದಲ್ಲಿ ಲೋಕಾಯುಕ್ತಗೆ ಇವಳು ಹಾಕೋ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ಏನಾಗ್ತಾಳೆ, ರಿಪ್ಪಲ್ ಎಫೆಕ್ಟ್ ಕಂಪನಿ ಓನರು ಮಂದೀಪ್ ಯಾದವ್ ಏನ್ ಹೇಳ್ತಾನೆ, ನನಗೆ ಕ್ರಿಶ್ಚಿಯನ್ ಮೈನಾರಿಟಿನಲ್ಲಿ ಪ್ರಾಜೆಕ್ಟ್ ಆಗಿರುತ್ತೆ ಇದು, ಅದು ಇವರೆಲ್ಲ ದೂರ ತಂದು ಇಲ್ಲದ ಅಲಿಗೇಷನ್ ಮಾಡಿ ನನಗೆ ಲಾಸ್ ಆಗುತ್ತೆ, ನನ್ನ ಪ್ರಾಜೆಕ್ಟ್ ನನ್ನ ಪ್ರಾಜೆಕ್ಟ್ ಅಲ್ಲಿಗೆ ಕ್ಲೋಸರ್ ಆಗುತ್ತೆ, ನನಗೆ ಲಾಸ್ ಆಗಿದೆ, ನನ್ನ
ಹ್ಯುಮಿಲೇಷನ್ ಮಾಡಿದ್ದಾರೆ, ನನಗೆ ಮಾನ ನಷ್ಟ ಮಾಡಿದ್ದಾರೆ, ಜೊತೆಗೆ ನನಗೆ ಆರ್ಥಿಕವಾಗಿ ನಷ್ಟ ಮಾಡಿದ್ದಾರೆ. ನಾನು ಅವ್ರ ಮನೆ ಅಡ್ರೆಸ್ ಅಲ್ಲಿ ನನ್ನ ಅಡ್ರೆಸ್ ಬೇಕಿತ್ತು, ಲೋಕಲ್ ಅಡ್ರೆಸ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಅದಕ್ಕೆ ಏನೀಗ ಅಂತ ಕೇಳಿದಾನೆ ಅವನು. ಕಾನೂನಿನ ಪರಿಜ್ಞಾನ ಇಲ್ವಾ ಇವ್ರುಗಳಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ KS ಅಧಿಕಾರಿ ಸ್ಟೇಟ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋಳು, ಇವಳ ಡಾಕ್ಯುಮೆಂಟ್ ನ ತಗೊಂಬಂದು ಅಟ್ಯಾಚ್ಮೆಂಟ್ ಆಗಿ ಎಂಡೋಸ್ ಮಾಡ್ತಾಳೆ. ಅಲ್ಲಿ ಖುದ್ದಾಗಿ ಅವನೇ ಒಪ್ಕೊಳ್ತಾನೆ, ಕ್ರಿಶ್ಚಿಯನ್ ಮೈನಾರಿಟಿನಲ್ಲಿ ನನಗೆ ಟೆಂಡರ್ ಆಗಿತ್ತು, ಅದನ್ನ ಇವರಿಂದ ಆ ಟೆಂಡರ್ ನನಗೆ ಕ್ಯಾನ್ಸಲ್ ಆಯ್ತು, ನನಗೆ ಲಾಸ್ ಆಯ್ತು. ಸೊ ಇಲ್ಲಿ ಆಧಾರ ಸಿಕ್ತಲ್ವಾ ಬಂಧುಗಳೇ, ಅವನೇ ಒಪ್ಕೊಂಡಿದ್ದಾನೆ ಅದನ್ನ. ಇವ್ರು ಆ ಡಾಕ್ಯುಮೆಂಟ್ ಲೋಕಾಯುಕ್ತಕ್ಕೆ ಹಾಕಿದ್ದಾರೆ. ಸೊ ನಾನು ಕಂಪ್ಲೇಂಟ್ ಆಗಿರೋದ್ರಿಂದ ನನಗೊಂದು ಕಾಪಿ ಕೊಡ್ತಾರೆ ರೀಜಾಯಿಂಡರ್ ಹಾಕ್ಲಿಕ್ಕೆ. ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಹಾಕಿ ರೀಜಾಯಿಂಡರ್ ನಾನು ಹಾಕ್ತಾ ಇದ್ದೀನಿ ಮಂಡೆ. ಸೊ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದನ್ನ ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದಾದ ನಂತರದಲ್ಲಿ ಇವಳು ಏನು ಕ್ರಿಶ್ಚಿಯನ್ ಮೈನಾರಿಟಿಯಿಂದ ರಿಲೀವ್ ಮಾಡಿದ್ರು, ಸೋಷಿಯಲ್ ವೆಲ್ಫೇರ್ ಇಂದ ರಿಲೀವ್ ಮಾಡಿದ್ರು. ಅದಾದ್ಮೇಲೆ ಒಂದು ಚೂರು ಎನ್ಕ್ವೈರಿ ಆಗ್ಲಿಲ್ಲ, ಕ್ರಿಶ್ಚಿಯನ್ ಮೈನಾರಿಟಿಗೆ ಹೋದ್ಲು. ಕ್ರಿಶ್ಚಿಯನ್ ಮೈನಾರಿಟಿ ನಮ್ಮ ದೂರಿನ ಬೇಸ್ ಮೇಲೆ ಅಲ್ಲಿಂದ ರಿಲೀವ್ ಮಾಡಿದ್ರು. ಅಲ್ಲಾದ್ಮೇಲೆ ತನ್ನ ಪ್ರಭಾವ, ರಾಜಕೀಯ ಪ್ರಭಾವ, ಪೊಲೀಸ್ ಫ್ಯಾಮಿಲಿ ಪ್ರಭಾವ ಪ್ಲಸ್ ತನ್ನ ಒಂದು ಪರ್ಸನಲ್ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಇಲ್ಲೇಡಿ ಮತ್ತೆ ಇನ್ನೊಂದು ಇದಕ್ಕೆ ಪೋಸ್ಟಿಂಗ್ ಬರ್ತಾಳೆ KMDCಗೆ, ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಚೀಫ್ ಫಿನಾನ್ಸ್ ಆಫೀಸರ್ ಆಗಿ ಅಲ್ಲೂ ಸಹ ಪೋಸ್ಟಿಂಗ್ ಬರ್ತಾಳೆ. ಅಲ್ಲಿ ಪೋಸ್ಟಿಂಗ್ ಬಂದು ಇವಾಗ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಮೋಸ್ಟ್ಲಿ ನೀವುಗಳು ಯಾರ್ಯಾರು ಅಲ್ಪಸಂಖ್ಯಾತ ಬಂಧುಗಳಿದ್ದೀರಾ, ದಯಮಾಡಿ ಆ ವ್ಯಕ್ತಿ ಏನಿದ್ದಾರೆ ಅದಕ್ಕೆ ನೀವು ಮಾರು ಹೋಗದೆ ಇನ್ ಡೆಪ್ತ್ ಅಲ್ಲಿ ನೀವು ನೋಡಿ, ಇವಳದೇ ಬೇಕಾಗಿರೋ ಸಂಸ್ಥೆಗಳು, ಇವಳದೇ ಬ್ರೋಕರ್ಗಳು, ಇವ್ರಗಳನ್ನೇ ಇಟ್ಕೊಂಡು ಪ್ರಾಜೆಕ್ಟ್ಗಳು, ಟೆಂಡರ್ಗಳು ಮಾಡ್ಕೊಂಡಿರ್ತಾಳೆ. ದಯಮಾಡಿ ಮೋಸ ಹೋಗದೆ, ಮಕ್ಕಳುಗಳ ದುಡ್ಡು ಮಿಸ್ಯೂಸ್ ಆಗ್ತಾ ಇದೆಯಾ ಪ್ರಾಪರ್ ಆಗಿ ನೋಡಿ. ನಾನು ಇನ್ನು ಸ್ಟೇಟ್ ಮೈನಾರಿಟಿಗೂ ನಾನು ದೂರನ್ನ ಹಾಕ್ಬೇಕು. ಸೊ ಇಲ್ಲಿ ಇಷ್ಟು ದೂರಗಳು ನಡೀತಾ ಇದೆ. ಇವಳ ಮೇಲೆ 4-5 ಕಂಪ್ಲೇಂಟ್ ಇದ್ರು. ಇದುವರೆಗೂ ಅವಳಿಗೆ ಒಂದೊಂದು ಇಲಾಖೆ ಆದ್ಮೇಲೆ ಒಂದೊಂದು ಇಲಾಖೆಗೆ ಇನ್ನೂ ತಿನ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಹೊರತು ಇದುವರೆಗೂ ಒಂದು ಡಿಸಿಪ್ಲಿನರಿ ಆಕ್ಷನ್ ಆಗಿಲ್ಲ, ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ಅಂದ್ರೆ ಎಲ್ಲಿ ಮಟ್ಟದ ಸರ್ಕಾರ ಆಗ್ಬೋದು, ಇಲಾಖೆ ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಪ್ರೊಟೆಕ್ಟ್ ಮಾಡ್ಕೊಂತಾ ಇದ್ದಾರೆ ಲೇಡಿನ. ಹೌದಲ್ವಾ ಬಂಧುಗಳೇ? 4 ತಿಂಗಳಾದ್ರೂ ಅವಳ ಮೇಲೆ ಪ್ರಾಪರ್ ಆಗಿ ಎನ್ಕ್ವೈರಿ ಕಂಡಕ್ಟ್ ಆಗಿಲ್ಲ. ಇಲಾಖೆಯಿಂದ ಎಷ್ಟು ಮಟ್ಟಿಗೆ ಇವರು ಟ್ರಾನ್ಸ್ಪರೆನ್ಸಿನ ಎನ್ಕ್ವೈರಿ ಮಾಡ್ತಾರೆ? ನಿಮಗೆ ನಂಬಿಕೆ ಇದೆಯಾ? ನನಗೆ ಖಂಡಿತ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ನಾವು ಮೀಟಿಂಗ್ ಮಾಡಿದಾಗ್ಲೇನೆ ಕೆಲವು ಹೈಯರ್ ಅಫಿಷಿಯಲ್ಸ್ ಹೇಳಿದ್ರು, ಅವ್ರ ಅಮ್ಮನ ಅಕೌಂಟಿಗೆ ದುಡ್ಡು ಹೋಗಿದ್ರೆ ಏನೂ ಆಗಲ್ಲ, ಪರವಾಗಿಲ್ಲ ಮೇಡಮ್, ಅದು ಡಿಫೆಂಡ್ ಮಾಡ್ಕೊಳ್ಬಹುದು ಈ ತರ. ಸೊ ಟೋಟಲಿ ಇಲಾಖೆ, ಸರ್ಕಾರ ಪಣ ತೊಟ್ಟು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದೆ. ಯಾಕೆ ಅಂದ್ರೆ ಎಲ್ಲರೂ ಸೇರಿ ಮಾಡಿರುವಂತ ದೊಡ್ಡ ಸಂಚು, ಎಲ್ಲರೂ ಸೇರಿ ಮಾಡಿದೀರಾ, ಎಲ್ಲ ಸೇರಿ ಹಂಚ್ಕೊಂಡಿದೀರಾ ಅಂತಾನೆ ಹೇಳ್ಬೇಕು. 4 ತಿಂಗಳು ಬೇಕಾಯ್ತಾ ಮಾದೇವಪ್ಪ ಅವರೇ, ಮಾನ್ಯ ಮಾದೇವಪ್ಪ ಅವರೇ ಮಿನಿಸ್ಟ್ರೇ, ನಿಮಗೆ ಕೈ ಮುಗಿದು ಕೇಳಿದೆ ನಾನು, ಅಣ್ಣ ಇದಕ್ಕೆ ಪ್ರಾಪರ್ ಆಕ್ಷನ್ ತಗೊಳ್ಳಿ. ನಾನು ಸರ್ಕಾರದ ವಿರುದ್ಧ ಅಲ್ಲ, ನಾನು ನಿಮ್ಮ ಅಭಿಮಾನಿ, ನಾನು ನಿಮ್ಮ ವಿರುದ್ಧ ಅಲ್ಲ, ನಾನು ಎಲ್ಲರನ್ನು ಗೌರವಿಸ್ತೀನಿ, ನಾನು ಬೇರೆ ಅಜೆಂಡಾ, ಪರ್ಸನಲ್ ಅಜೆಂಡಾ ನಾನು ಇಲ್ಲಿ ಮಾಡ್ತಾ ಇಲ್ಲ. ನನ್ನ ಏನೋ ಒಂದು ಸೆಲ್ಫ್ ಗೇನ್ಗೋಸ್ಕರ ನಾನು ಇದನ್ನ ತಗೊಂಡಿಲ್ಲ. ನಿಜವಾಗ್ಲೂ ನಡೆದಿರೋ ಅಕ್ರಮಗಳು, ಪ್ರಾಮಾಣಿಕತೆಯಿಂದ ಇದನ್ನ ಎನ್ಕ್ವೈರಿ ಮಾಡಿ ತಲೆದಂಡ ಮಾಡಿ ಅಮೌಂಟ್ ವಾಪಸ್ ಹಾಕಿಸ್ಕೊಳ್ಳಿ. ಅಷ್ಟೊಂದು ಕಷ್ಟವಾಗಿತ್ತ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲಿ ಹೋಯ್ತು ಪ್ರಾಮಾಣಿಕತೆ? ಎಲ್ಲರ ಬೀದಿಯಲ್ಲಿ ನಿಂತು ಬಾಯಿ ಬಡ್ಕೊಳ್ತಾ ಇದಾರಲ್ಲ. ಖಂಡಿತ ನಾನ್ ನಿಮ್ಮ ಅಭಿಮಾನಿ, ನಿಮಗೆ ಮಿನಿಸ್ಟ್ರಿ ಸಿಗ್ಬೇಕು ಅನ್ನೋದ್ರಲ್ಲಿ ನಾನು ಒಬ್ಳು. ಆದ್ರೆ ಇಲ್ಲಿ ನ್ಯಾಯ ಸಿಕ್ಲಿಲ್ಲ. SCPTSP ಫಂಡ್ 25,000 ಕೋಟಿ ಹೋಗಿದೆ. SCPTSP ಫಂಡ್ ಲೂಟ್ ಮಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಕ್ರಮ ಜರುಗಿಸ್ತಾ ಇಲ್ಲ. ಬ್ರೋಕರ್ಗಳ ಕೈಗೆ ಇಲಾಖೆ ಕೊಟ್ಟಿದ್ದೀರಾ. ಇನ್ನು ಮೇಲಾದ್ರೂ ತಾವು ದಯಮಾಡಿ ತಿದ್ದುಕೊಂಡು ಸಂಬಂಧಪಟ್ಟವ್ರ ಮೇಲೆ ಕ್ರಮ ಜರುಗಿಸ್ತೀರಾ ಅನ್ನೋ ಇನ್ನೂ ಹೋಪ್ ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಅಣ್ಣ, ದಯಮಾಡಿ ಈ ತರ ನಿಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿರೋ ನನ್ನಂತವ್ರಿಗೆ ನಿರಾಶೆ ಮಾಡಬೇಡಿ. ನೀವು ನಮ್ಮ ಡಿಸ್ಟಿಕ್ ಅವರು, ದೇ ಚಾಮರಾಜನಗರ ಡಿಸ್ಟಿಕ್, ನಂದೂ ಸಹ ನೀವಂದ್ರೆ ಅಪಾರವಾದ ಅಭಿಮಾನ. ಆದ್ರೆ ಎಲ್ಲಿ ಹೋಯ್ತು? ಉಳಿಸ್ಕೊಂಡ್ರ? 4 ತಿಂಗಳಿಗಿಂತ ಜಾಸ್ತಿ ಬೇಕಾ? ಲಾಸ್ಟ್ ಟೈಮ್ ಭೇಟಿ ಮಾಡಿದಾಗ ಬರ್ಲಿ, ಇವ್ರು ಯಾರು ರಾಕೇಶ್ ಅವ್ರು ಬರ್ಲಿ ಅಂತ ಹೇಳಿದ್ರಿ. ಬಂದು ಎಷ್ಟು ತಿಂಗಳಾಯ್ತು ಅಣ್ಣ? ಯಾಕೆ ಇನ್ನು ತನಿಖೆ ಆಗಿಲ್ಲ? ಯಾಕೆ ಪ್ರಾಪರ್ ಆಗಿ ಇನ್ನ ರಿಪೋರ್ಟ್ ಸಬ್ಮಿಟ್ ಆಗಿಲ್ಲ? ಯಾಕೆ ತಲೆದಂಡ ಆಗಿಲ್ಲ? ನಮ್ಮ 100 ಕೋಟಿ ಅಮೌಂಟ್ ಎಲ್ಲಿಂದ ಇದೆ? ಯಾಕೆ ವಾಪಸ್ ಬಂದಿಲ್ಲ? ಜೊತೆಗೆ ಬಂಧುಗಳೇ, ನಾನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನ್ಯಾಷನಲ್ SC ಕಮಿಷನ್ ಇಂದ ಆಲ್ರೆಡಿ ಒಂದು ಸಾರಿ ನೋಟಿಸ್ ಬಂದಿದೆ, ಕಮಿಷನರ್ಗೆ ಸರ್ವ್ ಆಗಿದೆ ನೋಟಿಸು. ಆ ನೋಟಿಸ್ ಕಾಪಿ ನಾನು ನಿಮಗೆ ಶೋ ಮಾಡ್ತೀನಿ, ಇದ್ರಲ್ಲಿ ಹಾಕಿದೀವಿ ನಾವು. ಅದಾದ್ಮೇಲೆ
2 months ಆಗಿದೆ, ಅವ್ರು ಏನು ಒಂದು ಮೆಸೇಜ್ ಕಳಿಸಿಲ್ಲ, ಅದಕ್ಕೆ ಆನ್ಸರ್ ಮಾಡಿಲ್ಲ. ಸೆಕೆಂಡ್ ರಿಮೈಂಡರ್ ಹೋಗಿದೆ, ಆ ರಿಮೈಂಡರ್ಗೆ 10 ದಿನ ಟೈಮ್ ಕೊಟ್ಟಿದ್ದಾರೆ, ಇನ್ನೇನು ಮಂಡೆಗೆ ಅದು ಕ್ಲೋಸರ್ ಆಗುತ್ತೆ. ಇವಾಗ್ಲೂ ಸಹ ನನ್ನ ಪ್ರಕಾರ ಅವ್ರು ಏನೂ ಸಹ ಆಕ್ಷನ್ ತಗೊಳ್ಳಲ್ಲ ಅನ್ನೋದೇ ನನ್ನ ಒಂದು ನಂಬಿಕೆ. ಯಾಕೆ ಅಂದ್ರೆ ಬಂಧುಗಳೇ, ಅಮೌಂಟ್ ಎಲ್ಲರೂ ಸೇರಿ ಲೂಟ್ ಮಾಡಿದ್ದಾರೆ, ಎಲ್ಲರಿಗೂ ದುಡ್ಡು ಸೇರಿರುವಂತಹದ್ದು. ಹಾಗಾಗಿ ಕಳ್ಳರ ಮೇಲೆ ಯಾವ ಮಟ್ಟದಲ್ಲಿ ಎನ್ಕ್ವೈರಿ ಮಾಡ್ತಾರೆ, ಯಾವ ಮಟ್ಟದಲ್ಲಿ ನೀನ್ ಕಳ್ಳ ಅಂತ ಏನಾದ್ರು ಅವ್ರನ್ನ ತೋರ್ಸಿದ್ರೆ ಅವ್ರು ನೀನು ಸೇರಿದ್ಯಲ್ಲಪ್ಪ, ನಿನಗೂ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಸಮಯ ಮುಂದಕ್ಕೆ ಹೋದಷ್ಟು ಇನ್ನೂ ಸ್ಟ್ರಾಂಗ್ ಆಗಿ, ಇನ್ನೂ ರೆಬಲ್ ಆಗಿ ಇದಕ್ಕೆ ನಾನು ಉತ್ತರ ಕೊಡ್ತೀನೋ ಹೊರತು ಇದನ್ನ ಮರ್ತು ನಾನು ಆರಾಮಾಗಿ ಮನೇಲಿ ಕೂರೋದಿಲ್ಲ. ಡಾಕ್ಯುಮೆಂಟೇಶನ್ ಸೆಗ್ರಿಗೇಷನ್ಗೆ ನಮಗೆ 2 months ಟೈಮ್ ಸಿಗ್ತಾ ಆಯ್ತು, ಅದಕ್ಕೋಸ್ಕರ ನಾನು ತಟಸ್ಥವಾಗಿದ್ದೆ. ಇವತ್ತು ಸಂಪೂರ್ಣ ದಾಖಲಾತಿ ಸಮೇತ ನಿಮಗೆ ಕೊಟ್ಟಿದೀವಿ. ಇದಕ್ಕೆ ಏನ್ ಜಸ್ಟಿಫಿಕೇಶನ್ ಕೊಡ್ತೀರಾ ನಾನ್ ನೋಡ್ಬೇಕು. ಅವ್ರ ಅಮ್ಮನ ಅಕೌಂಟಿಗೆ ದುಡ್ಡುಗಳು ಹೋಗಿರೋದು, ಯಾವ ರೀತಿ ಕರಪ್ಷನ್ ಮಾಡಿದ್ದಾರೆ, ಚಾಟ್ಸ್ ಇದೆ, ಲೈವ್ ಚಾಟ್ಸ್ ಇದೆ, ಫೇಸ್ಬುಕ್ ವಾಟ್ಸ್ಆಪ್ ಚಾಟ್ಸ್ ಗಳಿದೆ, ರೆಕಾರ್ಡಿಂಗ್ಸ್ ಗಳಿದೆ. ಇವ್ರು ಮಾಡಿರೋದು ಮಿನಿಸ್ಟ್ರಿಗೆ 20% ಅಂತ ಹೇಳಿರೋದು, ಜೊತೆಗೆ ಇಷ್ಟು ಕೋಟಿ ನಿಮ್ಗೆ ಅಂತ ಹೇಳಿರುವಂತದ್ದು. ಅದನ್ನ ಈ ಲೇಡಿ ಬೀಯಿಂಗ್ CAO ಮುಖ್ಯ ಆಡಳಿತಾಧಿಕಾರಿಯಾಗಿ ಎಂಡಾಸ್ ಮಾಡಿರುವಂತದ್ದು ಎಲ್ಲ ಚಾಟ್ಸ್ ಗಳನ್ನ ವಿತ್ ಎವಿಡೆನ್ಸ್ ಸಮೇತ ನಾನು ಹಾಕಿದ್ದೀನಿ. ಅದಕ್ಕೆ ಜಸ್ಟಿಫಿಕೇಶನ್ ಸಿಗುತ್ತಾ ಇಲ್ವಾ ನಾನು ಅದನ್ನ ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿಗೆ ನಾನು ಸುಮ್ಮನೆ ಆಗಲ್ಲ ಬಂಧುಗಳೇ, ಇದನ್ನ ಮುಂದಕ್ಕೆ ತಗೊಂಡು ನಾನು ಹೋಗ್ತಾ ಇರ್ತೀನಿ. ಇನ್ನು ಯಾವ ರಾಷ್ಟ್ರ ಮಟ್ಟದ ಕಾಂಪಿಟೇಟಿವ್ ಅಥಾರಿಟಿನ ನಾನು ಅಪ್ರೋಚ್ ಮಾಡಬೇಕು, ನ್ಯಾಷನಲ್ ಲೆವೆಲ್ಗೆ ಹೋಗಿ ಕುತ್ಕೊಳ್ಳುವಂತ ಕೆಲಸ ಇನ್ನು ಮೇಲೆ ನಾನು ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ನನ್ನ ಆತ್ಮೀಯ ಪ್ರೀತಿಯ ಗೌರವಾನ್ವಿತ ಅಣ್ಣನವರಾದ ಮಾದೇವಪ್ಪ ಅಣ್ಣನಿಗೆ 4 ತಿಂಗಳುಗಳ ಕಾಲ ನಾನು ತಾಳ್ಮೆಯಿಂದ ಕಾದು ಸಮಯ ಕೊಟ್ಟೆ. ಆದ್ರೆ ಏನು ಮಾಡ್ಲಿಲ್ಲ. ವಾಯ್ಸ್ ರೈಸ್ ಮಾಡಿತ್ತು, ಸುಮ್ಮನೆ ಆಗೋಯ್ತು. ಅಲ್ಲ, ಒಂದು ಹೆಣ್ಣಾಗ್ಲಿ ಯಾರೇ ಆಗ್ಲಿ ಹೋರಾಟಗಾರರಿಗೆ ಫಸ್ಟ್ ಆ ಹೋರಾಟಕ್ಕೆ ಬೆಲೆ ಕೊಡೋದು ಕಲ್ತ್ಕೊಳ್ಳಿ ದಯವಿಟ್ಟು. ಅದಾದ ನಂತರದಲ್ಲಿ ಬಂಧುಗಳೇ, ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಈ ಅಕ್ರಮಗಳು ಹೇಗಾಗಿದ್ದಾವೆ. ಇವಾಗ ಒಂದು ಕಾರ್ಯಕ್ರಮ ಆಗುತ್ತೆ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಗೆ, 5 ತಿಂಗಳು ಆಗೋಗುತ್ತೆ ಕಾರ್ಯಕ್ರಮ ಆಗಿ, ಬಿಲ್ಲೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಇದುವರೆಗೂ ಆ ಸಾಫ್ಟ್ವೇರ್ ಡೆವಲಪ್ಮೆಂಟೇ ಆಗಿಲ್ಲ, ಸಾಫ್ಟ್ವೇರೇ ಕೊಟ್ಟಿಲ್ಲ. ಆದ್ರೆ 5 ತಿಂಗಳ ನಂತರದಲ್ಲಿ ಘಟನೋತ್ತರ ಮಂಜೂರಾತಿ ತಗೊಳ್ತಾರೆ. ಯಾಕೆ, ನಾವೆಲ್ಲ ಕಂಪ್ಲೇಂಟ್ ರೈಸ್ ಮಾಡ್ತೀವಿ, ಸರ್ಕಾರದಲ್ಲಿ ಆಲ್ರೆಡಿ ಎಲ್ಲ ಅದಕ್ಕೆ ತೇಪೆ ಹಾಕೋ ಕೆಲಸ ಮಾಡ್ಬಿಟ್ರು. 5 ತಿಂಗಳಾದ ನಂತರ ಘಟನೋತ್ತರ ಮಂಜೂರಾತಿ ತಗೊಂಡು ಆಮೇಲೆ ಅದಕ್ಕೆ ಜಸ್ಟಿಫೈ ಮಾಡ್ತಾರೆ. ನೋಡಿದ್ದೀರಿ ಎಲ್ಲನ. ಸೊ ಈ ತರದ್ದು ಸಾವಿರಾರು ಕಂಪ್ಲೇಂಟ್ಗಳಿದೆ. ಜೊತೆಗೆ ಈ ಕೆಲವು ಏನು ಟೆಂಡರ್ದಾರರು ಇದ್ದಾರೆ, ಒಂದು ಗುತ್ತಿಗೆದಾರಗಳು ತಗೊಂಡಿದ್ದಾರೆ, ಪ್ರೋಗ್ರಾಮ್ಗಳು ಯಾರಿಗೂ ಎಲಿಜಿಬಿಲಿಟಿ ಇಲ್ಲ. ಪ್ರೋಗ್ರಾಮ್ಗಳು ತಗೊಂಡಿದ್ದಾರೆ, ಕಾರ್ಯಕ್ರಮಗಳೇ ನಡೆದಿಲ್ಲ ಅಲ್ಲಿ. ಜೊತೆಗೆ ಇವ್ರು ಏನು ಉದ್ಯೋಗ ಕೊಡಿಸಿದೀವಿ ಅಂತ ಲಿಸ್ಟ್ ಹಾಕಿದಾರಲ್ಲ, ನೋಡಿ ಲಿಸ್ಟ್ಗಳು ಹಾಕಿದ್ದಾರೆ ಬಂಧುಗಳೇ. ಆ ಲಿಸ್ಟ್ ನೋಡಿ, ಇವೆಲ್ಲ ನಾವು ಕೆಲಸ ಕೊಡಿಸಿದೀವಿ ಅಂತ ಹಾಕಿರೋ ಲಿಸ್ಟ್ಗಳು, ಪಟ್ಟಿಗಳು. ಈ ಪಟ್ಟಿಗಳೇನು ಹಾಕಿದ್ದಾರೆ, ಈ ಪಟ್ಟಿಗಳಲ್ಲಿ ಈ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತೇ ಇಲ್ಲ. ಆಮೇಲೆ ನಾವು ಟ್ರೈನಿಂಗ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಟ್ರೈನಿಂಗ್ ಮಾಡಿದೀವಿ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಸೊ ಹಾಕಿರೋ ಪಟ್ಟಿಗಳು ಫೇಕು. ನಾವಿಷ್ಟು 5,000 ಜನ ಟ್ರೈನಿಂಗ್ ಮಾಡಿದೀವಿ ಅಂತ, ಜೊತೆಗೆ ಇಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದೀವಿ ಈ ಟ್ರೈನಿಂಗ್ ಅಂತ ಸರ್ಕಾರಿ ದುಡ್ಡನ್ನ ಲೂಟ್ ಮಾಡಿದ್ರಲ್ಲ, ಯಾರಿಗೂ ಅಲ್ಲಿ ಕೆಲಸ ಕೊಟ್ಟಿಲ್ಲ. ಆ ಹುಡುಗರುಗಳೆಲ್ಲ ಪಾಪ ಇಲ್ಲೇ ಎಲ್ಲೋ ಒದ್ದಾಡ್ಕೊಂಡಿದ್ದಾರೆ. ಸುಮಾರು 100-150ಕ್ಕೂ ಹೆಚ್ಚು ಮಕ್ಕಳುಗಳು ಆಲ್ರೆಡಿ ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ, ರೆಡಿ ಇದ್ದಾರೆ. ಕೆಲವು ಒಂದೊಂದು ಟ್ರೈನಿಂಗ್ ಸಂಬಂಧಪಟ್ಟಂಗೆ ಸದ್ಯದಲ್ಲೇ ಎಲ್ಲ ಮಕ್ಕಳು ಸ್ಟೂಡೆಂಟ್ಸ್ಗಳು ಸಮೇತ ಅಲ್ಲಿ ಏನೇನು ನಡೀತು, ಹೋರಾಟಗಳು ನಡೆದಿದೆ. ಪ್ರಾಪರ್ ಆಗಿ ನಮ್ಗೆ ಟ್ರೈನಿಂಗ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಮಕ್ಕಳು ಹೋರಾಟ ಮಾಡಿದ್ದಾರೆ. ಜೊತೆಗೆ ಫೆಸಿಲಿಟಿ ಸರಿ ಇಲ್ಲ, ಮಳೆ ಬಂದ್ರೆ ಸೋರುತ್ತೆ, ಯಾವುದೇ ಪ್ರೊಟೆಕ್ಷನ್ ಇಲ್ಲ, ವಾಶ್ರೂಮ್ಗಳು ಸರಿ ಇಲ್ಲ, ಮಲಗಲಿಕ್ಕೆ ಪ್ರಾಪರ್ ಇದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ಗಳು ಮಾಡಿರುವಂತದ್ದು ದೂರುಗಳಿದೆ. ಎಲ್ಲ ಇದ್ರೂ ಸಹ ಸರ್ಕಾರ ಅವಳನ್ನ ಪ್ರೊಟೆಕ್ಟ್ ಮಾಡ್ಕೊಂತ ಇರೋದು. ಯಾಕೆ ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದೀರಾ? ನಿಮಗೆ ಏನ್ ಇದರಲ್ಲಿ ಸ್ವಹಿತಾಸಕ್ತಿ? ಪ್ರಾಮಾಣಿಕವಾಗಿತ್ತು ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಇಲ್ಲ, ಇದರಲ್ಲಿ ಯಾರ್ದು ಏನು ಇಲ್ಲ, ಅಧಿಕಾರಿ ಒಬ್ಳೆ ಮಾಡಿದಾಳೆ ಅಂದ್ರೆ ಇಷ್ಟೊತ್ತಿಗೆ ನೀವು ಅವಳಿಗೆ ಪ್ರಮೋಷನ್ ಕೊಡ್ತಾ ಇರಲಿಲ್ಲ. ಪ್ರಮೋಷನ್ ಆಗಿದೆ ಬಂಧುಗಳೇ, ಪ್ರಮೋಷನ್ ಕೊಟ್ಟು ಇವಾಗ ಅವಳಿಗೆ ಪ್ರೊಬೇಷನರಿ ಪೀರಿಯಡ್ ಇತ್ತು, ಪ್ರಮೋಷನ್ ಆಗಿ ಇವಾಗ ಪ್ರೆಸೆಂಟ್ ಕ್ರಿಶ್ಚಿಯನ್ ಮೈನಾರಿಟಿಯಿಂದ ರಿಲೀವ್ ಆಗಿ ಕರ್ನಾಟಕ ಸ್ಟೇಟ್ ಮೈನಾರಿಟಿ, ಮುಸ್ಲಿಂ ಮೈನಾರಿಟಿನಲ್ಲಿ ಆ ಲೇಡಿ ಇವಾಗ ಇರುವಂತದ್ದು. ಸೊ ಅಲ್ಲೂ ಸದ್ಯದಲ್ಲೇ ಅಲ್ಲೂ ಸಹ ಹಗರಣಗಳು ಹೊರಗಡೆ ಬರುತ್ತೆ. ಯಾಕಂದ್ರೆ ಒಂದು ಸಾರಿ ಆ ದುಡ್ಡಿನ ರುಚಿ ನೋಡಿದವರು ಯಾವುದೇ ಕಾರಣಕ್ಕೂ ಅದರಿಂದ ಹೊರಗೆ ಹೋಗಲ್ಲ.
ಸೊ ಹಾಗಾಗಿ ಈ ಲೇಡಿ ಕಂಟಿನ್ಯೂ ಮಾಡ್ತಾನೆ ಇರುತ್ತೆ. ನೀವು ಇವಾಗ ಹಾಕಿದ್ರು ತಗ್ಲಾಕೊಳ್ತಾರೆ ಯಾವ್ಯಾವ ತರ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಮೇಲಿನ ಔಟ್ಲುಕ್ಗೂ ಮಾತುಕತೆಗೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಏನೂ ಸಂಬಂಧ ಇಲ್ಲ. ಆ ವ್ಯಕ್ತಿ ಇರೋದೇ ಬೇರೆ, ಮಾಡೋ ಕೆಲಸನೇ ಬೇರೆ. ಹಾಗಾಗಿ ವ್ಯಕ್ತಿಯ ಔಟ್ಲುಕ್ಗೆ ಮಾರು ಹೋಗದೆ ಪ್ರಾಪರ್ ಆಗಿ ಅವಳು ಏನ್ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದ ನಿಮ್ಮ ಫಂಡ್ ಅನ್ನ, ನಿಮ್ಮ ಅಮೌಂಟ್ ಅನ್ನ ಕಾಪಾಡ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಜೊತೆಗೆ ಬಂಧುಗಳೇ, ನಾನು 11ರಿಂದ 12 ಗಂಟೆವರೆಗೇನೆ ಲೈವ್ ಬರಬೇಕಾಗಿತ್ತು. ಸ್ವಲ್ಪ ಫುಡ್ ಪಾಯ್ಸನಿಂಗ್ ಆಗಿ ನನ್ನ ಕೈನಲ್ಲಿ ಇನ್ ಟೈಮಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಆ ವಿಚಾರಕ್ಕೆ ಬಹಳಷ್ಟು ಜನ ಫೋನ್ ಮಾಡಿ ಸಹ ಕೇಳಿದ್ರು, ಕ್ಷಮೆ ಇರಲಿ. ಬಂಧುಗಳೇ, ಈ ತರ ಯಾವುದೇ ಒಂದು ಕರಪ್ಷನ್ ಸಂಬಂಧಪಟ್ಟದ್ದಾಗ್ಲಿ, ನಮ್ಮ ವಲ್ನರಬಲ್ ಕಮ್ಯುನಿಟಿ ಅಮೌಂಟ್ ಏನು SC/ST ಫಂಡ್ಸ್ ಇರಬಹುದು, SC/PTSP ಫಂಡ್ ಇರಬಹುದು, ಎಲ್ಲೇ ಮಿಸ್ಯೂಸ್ ಆದ್ರೂ ಖಂಡಿತ ವಾಯ್ಸ್ ರೈಸ್ ಮಾಡಿ, ನೋಡ್ಕೊಂಡು ಸುಮ್ಮನೆ ಇರಬೇಡಿ. ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತ ಸುಮ್ಮನೆ ಆಗಬೇಡಿ. ನಾವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಾಳೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗುವಂಥದ್ದು. ಹಾಗಾಗಿ ವಾಯ್ಸ್ ರೈಸ್ ಮಾಡಿ. ಜೊತೆಗೆ SC/ST ಆಯೋಗ, ಏನು ಆಯೋಗದಲ್ಲಿ ಅಲ್ಲೂ ಸಹ ಡೇಟ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಡೇಟ್ ಕೊಟ್ಟಿದ್ದಾರೆ. 2ನೇ ತಾರೀಕು 7ನೇ ತಿಂಗಳು ಡೇಟ್ ಫಿಕ್ಸ್ ಆಗಿದೆ. ಅಲ್ಲಿ ಎಲ್ಲರೂ ಸಹ ಹೈಯರ್ ಅಥಾರಿಟಿ ಇನ್ಕ್ಲೂಡಿಂಗ್ ಕಮಿಷನರು ಇಂದ ಹಿಡಿದು ಪ್ರತಿಯೊಬ್ಬರನ್ನು ಪಾರ್ಟಿ ಮಾಡಿ ಅವರು ಸಹ ಕೋರ್ಟ್ಗೆ ಬಂದು ಪ್ರೊಡ್ಯೂಸ್ ಆಗಬೇಕು. ಈ ನಮ್ಮಲ್ಲಿರೋ ಎವಿಡೆನ್ಸ್ಗೆ ಜಸ್ಟಿಫಿಕೇಶನ್ ಕೊಡ್ಲಿ. ಇವ್ರದ್ದು ಏನ್ ಪಾತ್ರ ಇದೆ, ಇವ್ರು ಯಾಕೆ ಇಷ್ಟು ದಿನ ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದಾರೆ, ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಈ ದೂರಿಗೆ, ಯಾಕೆ ನಾನು ಮಾತಾಡೋದು ನಿಲ್ಸಿದೀನಿ ಅಂತಾನ ಇನ್ನು ಮೇಲೆ ಶುರು ಮಾಡ್ತೀನಿ. ಬಂಧುಗಳೇ, ಎಲ್ಲೆಲ್ಲಿ ಕಾಣಿಸ್ತೀರಾ ಎಲ್ಲ ಕಡೆ ಪ್ರಶ್ನೆ ಮಾಡ್ತೀನಿ. ಬೀದಿ ಹೋರಾಟಕ್ಕೂ ಕೂರ್ತೀನಿ. ಜಿಲ್ಲೆಗಳಲ್ಲಿ ಹೋಗಿ DC ಗಳ ಮುಖಾಂತರ ನ್ಯಾಯ ಕೇಳ್ತೀನಿ. ಬೀದಿಗಳಲ್ಲಿ ನಿಂತು ನಾನು ನ್ಯಾಯ ಕೇಳೋ ಕೆಲಸ ಮಾಡ್ತೀನಿ. ಸಾಕು ನಿಮಗೆ ಕೊಟ್ಟ ಟೈಮ್. ಯಾಕಂದ್ರೆ ಕಮ್ಯುನಿಟಿ ಹೆಣ್ಣು ಮಗಳಾಗಿ ಸಮುದಾಯದ ಬಗ್ಗೆ ಎಲ್ಲರ ಬಗ್ಗೆ ಕಾಳಜಿ ಇದ್ದಿದ್ರಿಂದ ನಾನು ಇಷ್ಟು ತಿಂಗಳು ನಾನು ಸುಮ್ಮನೆ ಇದ್ದೆ. ಯಾವುದೇ ಒಂದು ಇಶ್ಯೂಗೆ ಜಸ್ಟಿಫಿಕೇಶನ್ ಮಾಡೋಕೆ ಇಷ್ಟು ಸಮಯ ಬೇಕಿಲ್ಲ. ಹೌದಲ್ವಾ? ನಿಮಗೂ ಸತ್ಯ ಅನ್ಸುತ್ತೆ ತಾನೆ? ಸೊ ಹಾಗಾಗಿ ಇನ್ನು ಮೇಲೆ ನಮ್ದು ಡಾಕ್ಯುಮೆಂಟೇಶನ್ ಟೋಟಲಿ ಸ್ಕೂಟ್ನಿ ಮಾಡುವಂತ ಸಮಯ ಮುಗಿತು. ಇವ್ರಿಗೂ ಆಕ್ಷನ್ ತಗೊಳ್ಳಿಕ್ ಟೈಮ್ ಕೊಟ್ಟಿದ್ವಿ, ಏನೂ ಮಾಡಲಿಲ್ಲ. ಇನ್ನು ಮೇಲೆ 2ನೇ ಹಂತದ ದೊಡ್ಡ ಮಟ್ಟದ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ತಮ್ಮೆಲ್ಲರ ಸಲಹೆ ಸೂಚನೆಗಳು, ಬೆಂಬಲ ಹಾಗೂ ಸಹಕಾರ ಸದಾ ನಿಮ್ಮ ಆತ್ಮೀಯ ಸಹೋದರಿಯಾದ ಭೀಮಪುತ್ರಿ ಕಡೆಗೆ ಇರ್ಲಿ, ಸಮುದಾಯದ ಬಗ್ಗೆ ಕಾಳಜಿ ಇರ್ಲಿ ಅಂತ ಕೇಳ್ತಾ ನಿಮಗೆ ನಾನು ವಿದಾಯವನ್ನ ಹೇಳ್ತೀನಿ. ಜೈ ಭೀಮ್, ಜೈ ವಾಲ್ಮೀಕಿ.